ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ಮಂಜುಳಾ ಕೊಂಡರಾಜನಹಳ್ಳಿ, ಕೋಲಾರ. ಸಮಾಜದಲ್ಲಿ ಬ್ರಾಹ್ಮಣ ಸಮುದಾಯವು ಬಹಳ ಪ್ರಮುಖವಾದಂತಹ ಸಮಾಜ. ಅದರಲ್ಲೂ ಸಹ ಈ ದೇಶದಲ್ಲಿ ಸನಾತನ ಧರ್ಮ, ಹಿಂದೂ ಧರ್ಮದ ಹೆಚ್ಚು ಪಾವಿತ್ರತೆಯನ್ನು ಕಾಪಾಡಿಕೊಂಡು ಜಾತಿ ಭೇದ ಭಾವ ಬಿಟ್ಟು ಎಲ್ಲರ ಒಳಿತಿಗಾಗಿ ಶ್ರಮಿಸುವವರು ಬ್ರಾಹ್ಮಣರು ಎಂದು ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ತಿಳಿಸಿದರು. ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮದಲ್ಲಿ ತಲಕಾಯಲಬೆಟ್ಟ ಬ್ರಾಹ್ಮಣರ ಸಂಘದ ವತಿಯಿಂದ ಆಯೋಜಿಸಿದ್ದ 50ನೇ ವರ್ಷದ ಸುವರ್ಣ ಸಂಭ್ರಮ ಸಮ್ಮಿಲನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಬ್ರಾಹ್ಮಣರು ಪ್ರಸ್ತುತ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಚಿಂತನೆ ಮಾಡುವ ಸಮುದಾಯವಾಗಿದ್ದು, ಬ್ರಾಹ್ಮಣರ ಜ್ಞಾನದ ಜೊತೆಗೆ ಸದಾ ಸತ್ಯವಂತವಾಗಿ ನಾವೆಲ್ಲರನ್ನೂ ಸಹ ಸತ್ಯದ ವಿಚಾರಗಳು ಹಾಗೂ ಸತ್ಯದ ನಡೆನುಡಿಗಳನ್ನು ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ವಿಶೇಷವಾಗಿ ದೇವರ ಪೂಜೆ ಮಾಡುವಂಥದ್ದು ಮತ್ತು ವೇದಗಳನ್ನು, ಶಾಸ್ತ್ರಗಳು ಬ್ರಾಹ್ಮಣ ಸಮಾಜದಲ್ಲಿ ನಾವು ನೋಡುತ್ತಾ ಬಂದಿರುತ್ತೇವೆ. ಹಾಗೆಯೇ ಸಮಾಜದಲ್ಲಿ ದೇಶವನ್ನು ಮಾದರಿಯಾಗಿ ದೇಶವನ್ನಾಗಿ ಕಟ್ಟುವಂತಹ ನಿಟ್ಟಿನಲ್ಲಿ ನಮಗೆ ಶಕ್ತಿಯುತವಾದಂತಹ ಬ್ರಾಹ್ಮಣ ಸಮುದಾಯವು ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ತಮ್ಮೆಲ್ಲ ಕುಟುಂಬಗಳಲ್ಲೂ ಹೆಚ್ಚು ಶಕ್ತಿ ತುಂಬಲಿ ಮತ್ತು ಸಮಾಜದ ಹಿರಿಯರು ತಿಳಿಸಿರುವ ಸಮಸ್ಯೆಗಳಿಗೆ ಸರ್ಕಾರಗಳು ಸಮುದಾಯಕ್ಕೆ ಬೇಕಾದಂತಹ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ಒಂದು ವ್ಯವಸ್ಥೆಯನ್ನ ಮಾಡಿ ಸಮುದಾಯದ ಬೆನ್ನಿಗೆ ನಿಲ್ಲಬೇಕು ಮತ್ತು ಎಲ್ಲ ಪಕ್ಷಗಳಲ್ಲಿ ಇರುವಂತಹ ಸಮಾಜದ ಮುಖಂಡರು ಸಹ ಸಮಾಜದ ಪರ ನಿಲ್ಲಬೇಕು ಮತ್ತು ಅವರೊಂದಿಗೆ ನಾವುಗಳು ಸಹ ಸಮಾಜದೊಂದಿಗೆ ನಿಂತು ನಿಮ್ಮ ಜೊತೆಗೆ ನಾವು ಒಬ್ಬರಾಗಿ ಕೆಲಸ ಮಾಡುತ್ತೇವೆ ಎಂದು ತಿಳಿಸಿದ್ರು. ಯಾವುದಾದ್ರೂ ಒಂದು ಸಮುದಾಯ ಇದೆ ಅಂದ್ರೆ ಅದು ಬ್ರಾಹ್ಮಣ ಸಮಾಜ. ಆ ಗೌರವ, ಕೀರ್ತಿ ಈ ಬ್ರಾಹ್ಮಣ ಸಮಾಜಕ್ಕೆ ಸೇರಬೇಕು ಅಂತೇಳಿ ನನ್ನ ಆಶಯ. ಒಬ್ಬ ಬ್ರಾಹ್ಮಣ ಹಿಂದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಉದ್ಯೋಗ ಪರ್ವದಲ್ಲಿ ಒಬ್ಬ ಬ್ರಾಹ್ಮಣನಿಗೆ 12 ಗುಣಗಳಿರಬೇಕು ಅಂತ. 12 ಗುಣಗಳಂದ್ರೆ ಬಹಳ ವಿಶೇಷವಾಗಿ ಸಂಪೂರ್ಣವಾದಂಥ ಜ್ಞಾನ ಒಂದು ಇರಬೇಕಾಗ್ತದೆ ಅವರಿಗೆ. ಜ್ಞಾನದ ಜೊತೆಗೆ ಸದಾ ಸತ್ಯವಂತನಾಗಿ ನಾವು ಎಲ್ಲರಲ್ಲೂ ಸಹ ಸತ್ಯನ ಹುಡುಕಂತದ್ದಾಗೋದು. ನಮ್ಮ ಆಚಾರ ವಿಚಾರಗಳಲ್ಲೂ ಸಹ ಸತ್ಯ ಇದ್ದು ನಡೆನುಡಿಯಲ್ಲಿ ನಾವು ಅಳವಡಿಸ್ಕೊಳ್ಬೇಕಾಗ್ತದೆ. ನಮ್ಮ ಎಲ್ಲ ಇಂದ್ರಿಯ ನಿಗ್ರಹಗಳನ್ನು ಸಹ ನಾವು ಹತೋಟಿಲಿ ಇಟ್ಕೊಂಡು ಸಮಾಜಕ್ಕೆ ಮಾದರಿಯಾಗಿ ಹೋಗಂತ ಗುಣ ಇರೋಂಥವರು ಬ್ರಾಹ್ಮಣನಾಗಿ ಹೊರ ಹೊಮ್ತಾರೆ ಅಂತೇಳಿ ನಮ್ಮ ಗುರುವರಿಯರು ಹೇಳ್ತಾರೆ. ಕೋಪ ಎಲ್ಲನೂ ಸಹ ಸುಟ್ಟು ಬಿಡ್ತದೆ. ಆ ಕೋಪನ ಕಳ್ಕೊಳ್ದೆ, ಕೋಪನ ತಂದುಕೊಳ್ಳದೆ ಯಾವಾಗಲೂ ಶಾಂತಚಿತ್ತರಾಗಿ ಎಲ್ಲರ ಜೊತೆ ಬೆರೆತು ಶಾಂತಿ ಸಮಾಧಾನವಾಗಿರುವಂಥವರೇ ಬ್ರಾಹ್ಮಣನಾಗಿ ಹೊರ ಹೊಮ್ತಾರೆ. ದೊಡ್ಡ ಮನುಷ್ಯರ ಬಗ್ಗೆ ಅಗಾಧವಾದ ಜ್ಞಾನ ಇರೋಂಥವ್ರು, ಸಂಪತ್ತಿರೋಂಥವ್ರ ಬಗ್ಗೆ ಒಂದಷ್ಟು ಅಸೂಯೆ ಮತ್ಸರಗಳ ಒಂದು ಇಲ್ಲದೆ ಇರುವಂತ ಗುಣ ಇರುವಂತವರು ಬ್ರಾಹ್ಮಣ ಅಂತೇಳಿ ನಮ್ಮ ಪುರಾಣಗಳಲ್ಲಿ ಹೇಳ್ತಾರೆ. ಮಾಡಬಾರ್ದನ್ನ ಮಾಡೋದ್ರ ಬಗ್ಗೆ ಅಂದ್ರೆ ನಾವು ಅನಾಚಾರಗಳು ಮಾಡೋಂಥದ್ದಲ್ಲಿ ಸಾಕಷ್ಟು ಮುಂದಾಗಿರ್ತೀವಿ. ಆದ್ರೆ ಅದ್ರ ಅರಿವಾಗಿ ಅದ್ರ ಬಗ್ಗೆ ನಾಚಿಕೆ, ಒಂದು ಮಾನ ಅನ್ನೋಂಥದ್ದು ಬಹಳ ಮುಖ್ಯ. ನಾಚಿಕೆ ಇರೋಂಥ ಗುಣ ಇರೋಂಥವರು ಬ್ರಾಹ್ಮಣನಾಗಿ ಹೊರ ಹೊಮ್ತಾರೆ. ಸಾಕಷ್ಟು ಕ್ಷಮಾ ಗುಣ ಇರಬೇಕು. ನಮ್ಮ ಬ್ರಾಹ್ಮಣರನ್ನ ವಿಶೇಷವಾಗಿ ನೋಡುವಂಥದ್ದು ಅವ್ರ ಮುಖದಲ್ಲಿ ಸದಾ ನಗು ಇರ್ತದೆ. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾಜಿ ಶಾಸಕ ಎಂ ರಾಜಣ್ಣ ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಜಾತಿ ಭೇದ ಮರೆತು ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಮುಖಂಡರು ಭಾಗವಹಿಸಿದ್ದು ಕಾರ್ಯಕ್ರಮವು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ನಮ್ಮ ತಲಕಾಯಲಬೆಟ್ಟ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ದಿಬ್ಬುರೊಳ್ಳಿ ಗ್ರಾಮದ ಬ್ರಾಹ್ಮಣ ಸಂಘದ 50ನೇ ವರ್ಷದ ಈ ಒಂದು ಮಿಲನ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆದು ಇವತ್ತೇನು ನಮ್ಮ ಸುಮಾರು 1000ರಿಂದ 1500 ಜನ ಬ್ರಾಹ್ಮಣ ಸಮುದಾಯ ಎಲ್ಲ ಮುಖಂಡರು, ರಾಜಕೀಯ ಮುಖಂಡರು ಸೇರಿ ಈ ಒಂದು ಬ್ರಾಹ್ಮಣ ಸಮುದಾಯದ ಆಗುವಗಳನ್ನು, ಸುಖ ದುಃಖಗಳನ್ನು, ಸರ್ಕಾರದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನು, ಎಲ್ಲ ವಿಚಾರಗಳನ್ನು ಕೂಲಂಕಷವಾಗಿ ಚರ್ಚೆ ಮಾಡಿದ್ದಾರೆ. ಭಾಳ ಸಂತೋಷ. ಇವತ್ತು ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲ ಸಮುದಾಯದ ಮುಖಂಡರು ಮತ್ತು ಎಲ್ಲ ಪಕ್ಷದ ಮುಖಂಡರನ್ನು ಕರೆದು ಇವತ್ತು ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಆ ಸಮುದಾಯಕ್ಕೆ 50ನೇ ವರ್ಷದ ಶುಭಾಶಯ ಕೋರ್ತಾ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ವಿಚಾರಗಳನ್ನು ಕೂಡ ಪ್ರಮುಖರು ತಿಳಿಸಿಕೊಟ್ಟಿದ್ದಾರೆ. ನಾನು ಮತ್ತೊಮ್ಮೆ ಈ ಸಮುದಾಯ ಈ ಸಮಾಜದಲ್ಲಿ ಎಲ್ಲದರಲ್ಲೂ ಅತ್ಯಂತ ಉನ್ನತ ಸ್ಥಾನ, ಸಮಾಜ ಎಲ್ಲ ಉತ್ತಮವಾದ ಕಾರ್ಯಕ್ರಮಗಳಿಗೆ, ಶುಭ ಕಾರ್ಯಕ್ರಮಗಳಿಗೆ
ಬ್ರಾಹ್ಮಣ ಸಮುದಾಯದ ಆಶೀರ್ವಾದ, ಸಹಕಾರ, ಮಾರ್ಗದರ್ಶನದಿಂದ ಮುಖ್ಯ ಅಂತ ಎಲ್ಲರೂ ಕೂಡ ಚರ್ಚೆ ಮಾಡಿದರೆ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮ ಕರೆಸಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಕೃತಜ್ಞತೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಅಖಿಲ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಆಸುಗೋಡು ಜಯಸಿಂಹ, ಮಾಜಿ ಸಚಿವ ವಿ ಮುನಿಯಪ್ಪ, ಹಾಸ್ಯ ಬ್ರಹ್ಮ ವೈವಿ ಗುಂಡೂರಾವ್, ಜೆಬಿ ಹರೀಶ್, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಪಿಆರ್ ಪ್ರಕಾಶ್, ತಲಕಾಯಲಬೆಟ್ಟ ಬ್ರಾಹ್ಮಣ ಸಂಘದ ಅಧ್ಯಕ್ಷ ಡಿಆರ್ ಶಂಕರ್, ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವಥ್ ರೆಡ್ಡಿ ಸೇರಿದಂತೆ ಜಿಲ್ಲಾ ಬ್ರಾಹ್ಮಣ ಸಂಘದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು. ವರದಿ ಮಳಮಾಚನಹಳ್ಳಿ, ಗೋವರ್ಧನ್ ಶಿಡ್ಲಘಟ್ಟ. ತಲಕಾಯಲಬೆಟ್ಟ ಬ್ರಾಹ್ಮಣರ ಸಂಘ 50 ವರ್ಷಗಳ ಸಂಭ್ರಮಾಚರಣೆಯನ್ನ ನಮ್ಮ ದಿಬ್ಬುರಳ್ಳಿ ಭಾಗದಲ್ಲಿ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ತಲಕಾಯಲಬೆಟ್ಟ ಚಿಕ್ಕ ತಿರುಪತಿ ಎಂದೇ ಹೆಚ್ಚು ಪ್ರಸಿದ್ಧಿ ಇರುವಂತ ಸ್ಥಳ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಬ್ರಾಹ್ಮಣರ ಸಂಘದ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ, ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ಬ್ರಾಹ್ಮಣರು ಸಹ ಸೇರಿ ತಮ್ಮ ಸ್ಥಿತಿಗತಿಗಳ ಬಗ್ಗೆ ಚರ್ಚೆ ಮಾಡುವಂಥದ್ದಾಯಿತು. ಅದರ ಜೊತೆಗೆ ಭವಿಷ್ಯದಲ್ಲಿ ಸಮುದಾಯ ಒಂದು ಉತ್ತಮ ಸ್ಥಿತಿಗೆ ತಲುಪಂಥದ್ದು, ಮತ್ತೆ ತಮ್ಮಲ್ಲಿರುವಂಥ ಜ್ಞಾನ ಸಂಪತ್ತನ್ನ ಹಂಚಂಥದ್ದು, ತಮ್ಮ ಜೊತೆ ಇರೋಂಥ ಸಮಾಜನ ಜೊತೆಲಿ ತಗೊಂಡಂಥದ್ದು, ಆಂತರಿಕವಾಗಿ ಶುದ್ಧೀಕರಣ ಆಗಂಥದ್ದು, ಬಹಿರ್ಮುಖವಾಗಿ ನಮ್ಮ ಸುತ್ತಮುತ್ತ ಇರೋಂಥ ಪರಿಸರ ಎಲ್ಲ ಜಾತಿ ಜನಾಂಗಗಳನ್ನ ಜೊತೆಲಿ ತಗೊಂಡು ಈ ಭವಿಷ್ಯದ ಉದ್ದೇಶದಿಂದ ಉಜ್ವಲವಂತ ದೇಶನ ಕಟ್ಟುವಂತ ನಿಟ್ಟಿನಲ್ಲಿ, ಸನಾತನ ಧರ್ಮ ಉಳಿಯುವಂತ ನಿಟ್ಟಿನಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿದಂತ ಸಮುದಾಯ. ಆ ಸಮುದಾಯದಲ್ಲಿ ಇವತ್ತು ಈ ರೀತಿಯಾದಂತಹ ಕಾರ್ಯಕ್ರಮ ನಡೀತಾ ಇರುವಂತದ್ದು ಬಹಳ ವಿಶೇಷವಾಗಿ ರಾಜ್ಯ ಸರ್ಕಾರದ ಜಾತಿ ಗಣತಿ ಯೋಜನೆ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಸಮೀಕ್ಷೆನೂ ಸಹ ಈಗ ಇದೇ 22ರಿಂದ ಪ್ರಾರಂಭ ಆಗ್ತಾ ಇರೋಂಥದ್ದನ್ನು ಸಹ ಇಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅದರ ಅರಿವು ಮೂಡಿಸಿ ತಮ್ಮ ಸ್ಥಿತಿಗತಿಗಳ ಬಗ್ಗೆ ಜಾತಿ ನಮೂದಿಸುವಂಥದ್ದು ಸಹ ಆಗ್ಬೇಕು ಅಂತೇಳಿ ಒಂದು ಅರಿವು ಮೂಡಿಸುವಂತ ಕಾರ್ಯಕ್ರಮ ಸಹ ಇಲ್ಲಿ ಮಾಡಿರುವಂಥದ್ದು ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜದ ಪ್ರಮುಖರಲ್ಲಿ ಆಗಮಿಸಿ ನಮ್ಮ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ ಎಲ್ಲ ಸಮುದಾಯದ ಮುಖಂಡರುಗಳು, ಮಹಿಳೆಯರು, ಗುರುವರಿಯರು ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಾರೆ. ಆ ಸಮುದಾಯದ ಜೊತೆ ನಾವಿರೋಂಥದ್ದು ನಾವೆಲ್ಲನೂ ಸಹ ಒಗ್ಗೂಡಿ ಈ ಒಂದು ಉಜ್ವಲವಾದಂತ ದೇಶನ ಕಟ್ಟೋದ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರೆಲ್ಲರಿಗೂ ಸಹ ನಾನು ಶುಭ ಕೋರ್ತೀನಿ. ಧನ್ಯವಾದಗಳು.